ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲ್ಪತರು ಸೇವಾ ಸಂಘದ ವತಿಯಿಂದ ಆಳಂದ ರಸ್ತೆಯ ವಿಜಯನಗರ ಕಾಲೋನಿಯಲ್ಲಿನ 50 ವರ್ಷಗಳ ಪುರಾತನ ವಿಘ್ನೇಶ್ವರನ ದೇವಸ್ಥಾನದಲ್ಲಿ ಗಣೇಶ ಚತುರ್ಥಿಯ ಪ್ರಯುಕ್ತ ಕಲ್ಯಾಣ ನಾಡಿನ ಮಹಾತ್ಮರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದ್ದು, 3ನೇ ದಿನದ ಕಾರ್ಯಕ್ರಮದಲ್ಲಿ ಅಬ್ಬೆ ತುಮಕೂರಿನ ಶ್ರೀ ವಿಶ್ವರಾಧ್ಯರ ಪ್ರವಚನವನ್ನು ಬಂಡಯ್ಯ ಶಾಸ್ತ್ರಿಗಳು ನಡೆಸಿಕೊಟ್ಟರು. ಇದಕ್ಕಿಂತಲೂ ಮೊದಲು ವಿನಾಯಕನಿಗೆ ವಿಶೇಷ ಪೂಜೆ, ಭಜನೆ ಕಾರ್ಯಕ್ರಮಗಳು, ಮಹಾಮಂಗಳಾರತಿ ಜರುಗಿದೆ. ವಿಶ್ವಗುರು ವಿಶ್ವಾರಾಧ್ಯ ವಿಶ್ವಗುರು ವಿಶ್ವಾರಾಧ್ಯ ನಿನ್ನ ನಾಮದಲ್ಲಡಗಿದೆ ಸಮಸ್ತವೆಲ್ಲ, ಗುರುವಿನ ಮಹಿಮೆಗೆ ಅಂತ್ಯವೇ ಇಲ್ಲ. ನಿನ್ನ ನಾಮದಲ್ಲಡಗಿದೆ ಸಮಸ್ತವೆಲ್ಲ, ಗುರುವಿನ ಮಹಿಮೆಗೆ ಅಂತ್ಯವೇ ಇಲ್ಲ. ವಿಶ್ವಜ್ಯೋತಿಯಾಚರಿತ ಇದು ವಿಚಿತ್ರವೆಲ್ಲ ವಿಚಿತ್ರವೆಲ್ಲ ವಿಶ್ವಗುರು. ಕಲಬುರಗಿ ನಗರದಲ್ಲಿನ ಆಳಂದ ರಸ್ತೆಯಲ್ಲಿರುವ ವಿಜಯನಗರ ಕಾಲೋನಿಯಲ್ಲಿ 50 ವರ್ಷಗಳ ಹಳೆಯ ವಿಘ್ನೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, 3ನೇ ದಿನದ ಪ್ರವಚನ ಕಾರ್ಯಕ್ರಮವನ್ನು ವೇದಮೂರ್ತಿ ಬಂಡಯ್ಯ ಶಾಸ್ತ್ರಿಗಳು ನಡೆಸಿಕೊಟ್ಟರು. ಪ್ರವಚನ ಕಾರ್ಯಕ್ರಮದಲ್ಲಿ ವಿಶ್ವರಾಧ್ಯರ ಜೀವನ ಚರಿತ್ರೆ ಸೇರಿದಂತೆ ಇನ್ನಿತರ ಕಾರ್ಯಗಳ ಬಗ್ಗೆ ತಿಳಿಸಿದ್ದಾರೆ. ಇದಕ್ಕಿಂತ ಮೊದಲು ವಿಘ್ನ ನಿವಾರಕನಿಗೆ ಭವ್ಯವಾದ ಪೂಜೆಯು ವೈದಿಕಿ ಸಿದ್ದೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಕೋಟ್ನೂರು ಹಾಗೂ ಕಲ್ಶೆಟ್ಟಿ ಪರಿವಾರದಿಂದ ಮಾಡಿಕೊಳ್ಳಲಾಯಿತು. निर्विघ्नं गुरु मे देव सर्वकार्येषु सर्वदा. ईश्वर पादपङ्कजं ಮಹಾ ಸಂಕಲ್ಪ ನೆರವೇರ್ತಾ ಇದೆ. ಆ ಸಂಕಲ್ಪದೊಳಗೆ ಇವತ್ತಿನ 3ನೇ ದಿವಸದ ವಿಘ್ನೇಶ್ವರ ಪ್ರತಿಷ್ಠಾಪನೆ ಮಹಾ ಅಭಿಷೇಕ ಪೂಜೆ ನೆರವೇರ್ತಾ ಇದೆ. ಆ ಸಂಕಲ್ಪದೊಳಗೆ ಅಭಿಷೇಕ ಮಾಡಿಸುವಂತ ದಂಪತಿಗಳು ಅಡ್ಡ ಹೆಸರು ಹೇಳಬೇಕು. ಓಂ ಅತಃ ಮಹಾಸಂಕಲ್ಪ ಪೂಜಾಂ. ಇದು ಒಂದು ಸ್ವಲ್ಪ ವಾಯರ್ ಬಿಡಿಸಿ ಪರ್ಮಿಷನ್, ಹಳದಿ ವಾಯರ್. ಶುಕ್ರವಾರದ ದಿವಸದಂದು ಅತಃ ಶ್ರೀ ಯಜಮಾನರಾಗಿರ್ತಕ್ಕಂತಹ ಭಕ್ತಿಯ ಸಂಪನ್ನರಾದ ಡಾಕ್ಟರ್ ಪವಿತ್ರ ಯಜಮಾನರಾಗಿರ್ತಕ್ಕಂತಹ ಡಾಕ್ಟರ್ ಸಂತೋಷ್ ಕೋಟ್ನೂರ್ ನಾಮಧೇಯಶ್ ಸುಪುತ್ರನಾಗಿರ್ತಕ್ಕಂತಹ ವಿವಾನ್ ಹಾಗೂ ವೀರ ಸಾಯಿ ನಾಮಧೇಯಶ್ ಇನ್ನೋರ್ವ ಭಕ್ತಿ ಸಂಪನ್ನರಾದ ಕಲ್ಶೆಟ್ಟಿ ಪರಿವಾರದ ಗಾಯತ್ರಿ ನಾಮಧೇಯಶ್ ಯಜಮಾನರಾಗಿರ್ತಕ್ಕಂತಹ ಸೂರ್ಯಕೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅತಃ ಶ್ರೀ ಮಹಾಗಣಪತಿ ಅಭಿಷೇಕ ಪೂಜನಂ. ಹರಃ ಓಂ ಗಣಾನಾಂ ತ್ವಾಂ ಗಣಪತಿಗಂ ಹವಾಮಹೇ ಕವಿಂ ಕವೇನಾಮುಪಮಶ್ರಮಸ್ತಮಂ. ಶ್ರೀ ಗಣೇಶ ನಾಮಧೇಯಶ್ಚ ಸಹ ಪರಿವಾರ ಕ್ಷೇಮ ಆಯುರಾರೋಗ್ಯ ಅಭಿವೃದ್ಧಿರಸ್ತು. ಇದರ ಕೈ ತೊಳ್ಕೋಬೇಕು ಬರಲಿದೆ.
ಓಂ ಗಂಗೆ ಚೌಕಾಸಿ ಹುಡುಗರಿಗೆ ಜರ ದೂರ ನಿಂದಿಸಿ ಗದ್ದಕ್ಕೆ ಉಳಿಸಿ ಬೇಡ ಸಂಗ್ರ ಓಂ ಗಂಗೆ ಚಮೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಂ ಓಂ ಶ್ರೀ ಮಹಾಗಂಗಾಧರೇ ನಮಃ ವಿದುಧೋರೇಣ ಸ್ನಾಪಯಾಮಿ ತದನಂತರ ಭಸ್ಮಗಂಧಂ ಧಾರಯಾಮಿ ಕುಂಕುಮಂ ಸಮರ್ಪಯಾಮಿ ತದನಂತರ ಕ್ಷತಾಂ ಧವಲಾಂ ದಿವ್ಯಾಂ ಶ್ರೀಕಂಠವಿಷಿತಾನ್ अर्पयामि महाभक्त्या प्रसीद परमेश्वर कुंकुमक्षतं धारयामि तदनन्तरं नानाविधपरिमळ पत्रिपुष्पं समर्पयामि ॐ त्रिदन्तरुणाकारं गृहेतं च त्रियायुधं त्रिजन्मपापसंहारं मेकबिल्वं शिवार्पणम् ॐ श्रीमहागणपतये नमो नमः ॐ विघ्नेश्वराय नमः एकदन्ताय नमः लम्बोदराय नमः मोदकप्रियाय नमः मूषकवाहनाय नमः इति षोडशोपचार पूजां करिष्ये तदनन्तर धूप दीपम् ॐ स्वप्रकाश महादेव सर्वान्तस्तिरावः समिधावधरं ज्योतिर्दीपोऽयं प्रतिगृह्यतां दीपं दर्शयामि दीपान्ते धूपं वनस्पतिर्लोपेतो गन्धाढ्यधूपोत्तमः आग्रे सर्वदेवानां धूपोऽयं प्रतिगृह्यतां धूपमाग्रह्यामि तदनन्तरं घण्टानादं महागमात्रं देवानां गमनान्तरे घण्टारवं घण्टानादं कृत्वा तदनन्तरं नैवेद्यम् ॐ नैवेद्यं शरसोपेतं नानाभक्षणं दरिक्षरोपेतं नैवेद्यं निवेदयामि नैवेद्यान्तविशेषार्घ्यं स्वाहा तदनन्तर नमस्कारं कैजोड़सेलो ओम नमः शिवाय शांताय नमः सोमाय शुभवे नमः शिवाय कल्याणमये नमो नमः नमस्कारं ओके पुष्पबाम हवलत्तर गणेश सर्वांगे सुंदर सिंधुराशि कंदे जगे जय देव जय मंगलमूर्ति ओ श्री मंगलमूर्ति दर्शन मात्रे माना कामना पूर्ति जय देव रत्नाकटिकांबर तुझ गौरी कुंवरा चंदनाती कुंती कुंकुम केसरा नीले जडित मुकुट शोभा तोमरं गुरुरूपिणो पूरी चरणी गाधरिया जय देव जय देव जय देव जय मंगलमूर्ति ओ श्री मंगलमूर्ति दर्शन मात्रे माना सर्वमंगल तयो संगुणां पुंसां सर्वतो जय मंगलम जय पार्वती शिव हर हर महादेव श्री विघ्नेश्वर महाराज की एकदंत महाराज की लंबोदर महाराज की विघ्न विनाशक महाराज की मोदक प्रिय लार्ज स्केल में है ओम प्रकाश महादेव सर्वान्तस्तिरावहं सभयावृतं ज्योतिर्दीपोऽयं परिगृह्यतां दीपं दर्शयामि ॐ राजाधिराजाय प्रियतमे नमो वयं वैश्रवणाय विद्महे समे कामान् कामकाम्यामिहं कामेश्वरो वै श्रवणो ददातु कुबेराय श्रवणाय महाराजाय ते नमो नमः इति वेदोक्तं पुष्पाञ्जलिं समर्पयामि शिवसाम्बजय नमः पार्वतीश्वर महादेव बोलो
ನಂತರ ಪ್ರವಚನ ಕಾರ್ಯಕ್ರಮದಲ್ಲಿ ಬಂಡಯ್ಯ ಶಾಸ್ತ್ರಿಗಳಿಗೆ ಸಂಗೀತ ಸಾಧವನ್ನ ಗುರುಶಾಂತ ಹಿರೇಮಠ ಹಾಗೂ ರವಿಸ್ವಾಮಿ ಗೂಟೂರವರು ನೀಡಿದರು. ಹರ ಕೃಷ್ಣ ಸಂತೋಷ. ಇಬ್ರು ನಿಂದ್ರಿ ಸಾವಕಾಶ. ಬಂದ ನೋಡುತ್ತಾಗಿ ಬಲಗಲ ಕುಮಾರ ಶಿವಯೋಗಿ, ಬಂದ ನೋಡುತ್ತಾಗಿ ಬಲಗಲ ಕುಮಾರ ಶಿವಯೋಗಿ, ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ, ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕ ಅಂತ ಒಳಿತನ್ನ ಮಾಡುವವರಿಗೆ ಒಳಿತನ್ನ ಮಾಡುವುದು ನರನ ಗುಣಧರ್ಮ, ಕೇಡನ್ನ ಮಾಡಿದವರಿಗೂ ಒಳಿತನ್ನ ಮಾಡುವುದು ಮಹಾತ್ಮನ ಗುಣಧರ್ಮ ಅಂತ ಮಹಾತ್ಮರ ಸಾಲಿನೊಳಗ ಬದುಕಿದಂಥವರು ಇದೇ ನಮ್ಮ ನಾಡಿನೊಳಗ, ಇದೇ ನಮ್ಮ ಕಲ್ಯಾಣ ನಾಡಿನ ಕಲಬುರಗಿ ಜಿಲ್ಲೆಯ ಪುಣ್ಯ ಭೂಮಿಯೊಳಗ ಬಹಳಷ್ಟು ಪ್ರಖರವಾಗಿ ಬೆಳಗಿದಂಥ ಒಬ್ಬ ಮಹಾತ್ಮನ ಮಹಾಚೇತನ ಯಾರು ಅಂದ್ರೆ ಅಬ್ಬೆ ತುಮಕೂರಿನ, ನೋಡಿ ಅವ್ರ ಹೆಸರು ಕರಿಬೇಕಾದ್ರೆ ಒಂದು ಮಾತಂತಾರೆ, ಏನಂತ? ಘನ ಪಂಡಿತ ವಿಶ್ವಾರಾಧ್ಯರು. ಯಾಕೆ ಅವರಿಗೆ ಘನ ಪಂಡಿತ ವಿಶ್ವಾರಾಧ್ಯರು ಅಂತ ಹೆಸರು ಬಂತು ಅಂತ ಕೇಳಿದ್ರೆ, ಆಗಿನ ಕಾಲದೊಳಗೆ ಕಾಶಿಯೊಳಗೆ ಅಧ್ಯಯನವನ್ನು ಮಾಡಿರ್ತಾರೆ ವಿಶ್ವಾರಾಧ್ಯ. ನಮ್ಮ ಭಾಗದೊಳಗೆ ಪುರಾಣ ಪ್ರವಚನ ನಡೀತಾ ಇರುವಂತ ಕಾಲಘಟ್ಟದೊಳಗೆ ಬಹುಶಃ ಪುರಾಣ ಪ್ರವಚನವನ್ನ ಹೇಳಿಸಬೇಕು ಅಂದ್ರೆ ಯಾರನ್ನ ಕರೆಸ್ತಿದ್ರು ಅಂದ್ರೆ ಕಾಶಿಯೊಳಗೆ ಅಧ್ಯಯನ ಮಾಡಿದಂತ ವಿಶ್ವಾರಾಧ್ಯರನ್ನ ಕರೆಸ್ತಿದ್ರು. ಅದಕ್ಕೆ ಆಗಿನ ಕಾಲಘಟ್ಟದೊಳಗೆ ನೋಡ್ರಿ, ಒಂದು ಬಡ ಜಂಗಮರ ಮನೆತನದೊಳಗ ಎಲ್ಲಿ ಇದೇ ನಮ್ಮ ಕಲಬುರಗಿ ಜಿಲ್ಲೆ ಜೇವರಿ ತಾಲೂಕ್ ಗಂವಾರ, ಜೇವರಿ ದಾಟಿ ಶಾಪುರಕ್ಕೆ ಹೋಗ್ಬೇಕಾದ್ರೆ ಮುಂದೆ ಬರ್ತದೆ ಊರು ಬಲ ಸೈಡ್ ಗಂವಾರ ಅಂತ. ಎಂತ ಅದ್ಭುತವಾಗಿರುವಂಥದ್ದು ಆ ಒಂದು ಪುಣ್ಯ ತೋಪಕಟ್ಟಿ ಹಿರೇಮಠದ ಪುಣ್ಯ ಪುರುಷನಾಗಿರುವಂತ ವಿಶ್ವಾರಾಧ್ಯರು ಈ ಜಗತ್ತಿನೊಳಗ ಆಧ್ಯಾತ್ಮದ ಬೆಳಕನ್ನು ಬೆಳಗಿದರು. ಅವರು ದೇವಿಯ ವರಪುತ್ರರಾಗಿದ್ರು, ದೈವಿ ಸಂಭೂತರಾಗಿದ್ರು, ಕಲಿಯುಗದ ಕಡೆಗಂಡ ಅಂತ ಕರೀತಾರೆ ವಿಶ್ವಾರಾಧ್ಯರಿಗೆ. ಇದು ಜವಾರಿ ಭಾಷೆಯೊಳಗ ವಿಶ್ವಾರಾಧ್ಯರಿಗೆ ಕಲಿಯುಗದ ಕಡೆಗಂಡ. ಯಾರು ಏನು ಬೇಡ್ತಾರ ಒಂದು ಸಾರೆ ಅವ್ರು ಹೀಗೆ ಆಗಬೇಕು ಅಂತ ಅನ್ಕೊಂಡ್ರಂದ್ರೆ ನೋಡಿ, ಮಹಾತ್ಮರದೊಳಗ ಬಹಳ ವೆರೈಟಿ ಬರ್ತಾರೆ. ಕೆಲವು ಜನಗಳ ಮಹಾತ್ಮರು ಹೇಗದ ಅಂದ್ರೆ ಜಗತ್ತಿನೊಳಗೆ ಬಹಳಷ್ಟು ಸಾಫ್ಟ್ ಕಾರ್ನರ್ ಬದುಕದವ್ರು ಅದ. ಭಕ್ತರು ಬಂದೇನಾರ ಅಂದ್ರೂ ಇರ್ಲಿ ಬಿಡು, ಭಕ್ತರು ಇಲ್ಲಿ ಬಿಡು, ನಮ್ಮ ಭಕ್ತರಲ್ಲ ಇರ್ಲಿ ಬಿಡು, ಬದಲಾವಣೆ ಮಾಡೋಣ, ಹಿಂಗೆ ಒಂದಷ್ಟು ಜನ ಸ್ವಾಮಿ. ಆದ್ರೆ ವಿಶ್ವಾರಾಧ್ರ ಹಂಗಲ್ಲ. ಇವ್ರದ್ದು ಹೆಂಗಂದ್ರೆ ಅಲ್ಲೇ ಲಾಟ್ರಿ, ಅಲ್ಲೇ ಬಹುಮಾನ. ಯಾರೇನು ಬಂದು ಕೇಳ್ತಾರ ಗುರುವಿನ ಹತ್ತಿರದೊಳಗ ತಾಗಿ ಬಾಗಿ ಬಂದ್ರು ಅಂದ್ರೆ ಅವ್ರ ಬದುಕು ಬೆಳಗ್ತು ಅಂತ ಅರ್ಥ. ಏನಾರು ಬೀಗ ಬಂದ್ರು ಅಂದ್ರೆ ಅವ್ರ ಬದುಕು ಬಿದ್ದು ಹೋಯ್ತು ಅಂತ ಅರ್ಥ ಇಷ್ಟೇ. ಅದಕ್ಕೆ ವಿಶ್ವಾರಾಧ್ಯರ ಬದುಕು ಹೇಗೆ ಈ ಜಗತ್ತಿನೊಳಗ ರೂಪುಗೊಳ್ಳುತ್ತದೆ ಅಂತ ಕೇಳಿದ್ರೆ ಬಹಳಷ್ಟು ವೈಶಿಷ್ಟ್ಯತೆ ಪೂರ್ಣ. ಅದಕ್ಕೆ ಅವರಂತಾರ ವಿಶ್ವಾರಾಧ್ಯರು 4 ಆಶ್ರಮಗಳು ಅಂತ ಬರ್ತಾವ. 4 ಆಶ್ರಮದೊಳಗ ಯಾವ ಆಶ್ರಮದೊಳಗ ಅವರು ಬದುಕಿದ್ರು ಅಂತ ಕೇಳಿದ್ರೆ ಗೃಹಸ್ಥಾಶ್ರಮದೊಳಗೆ ಬದುಕಿದ್ರು. ಅದಕ್ಕೆ 4 ಆಶ್ರಮದೊಳಗೆ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಗೃಹಸ್ಥಾಶ್ರಮ. ಅದಕ್ಕೆ ಬರೀತಾರಲ್ಲ ಧನ್ಯೋ ಗೃಹಸ್ಥಾಶ್ರಮ. ಯಾಕೆ ಗೃಹಸ್ಥರು ದೊಡ್ಡ? ನೀವೆಲ್ಲ ಕುಂತಿರಲ್ಲ ಇಲ್ಲಿ, ಅಪ್ಪವ್ರು ಬಿಟ್ಟು ನಾವೇನು ಅದೇವಲ್ಲ, ನಾವೆಲ್ಲ ಗೃಹಸ್ಥರೇ. ನಾವು ಯಾಕೆ ದೊಡ್ಡವರು, ಯಾಕೆ ಧನ್ಯ ಗೃಹಸ್ಥಾಶ್ರಮ ಅಂತ ಕೇಳಿದ್ರು ಅಂತಂದ್ರೆ, ಇವತ್ತು ನೋಡಿ ಸಂಸಾರಿಗಳು ಮಾಡಿದಂತ ತ್ಯಾಗದ ಫಲವೇ ಇವತ್ತು ಪರಮ ಪೂಜ್ಯರ ಮಠಕ್ಕ ಅಧಿಪತಿಗಳಾಗಲಿಕ್ಕೆ ಕಾರಣ. ಹುಟ್ಟಿದಂತ ಮಕ್ಕಳೆಲ್ಲ ಇಲ್ರಿ ನಾವು ಮನೆಗೆ ಇಟ್ಕೊಳ್ತೀವಿ, ಸಾಲಿನ ಕಲಿಸ್ತೀವಿ. ನಿನ್ನ ಕೇಳಿದ್ರಲ್ಲ ಶಿವಲಿಂಗೇಶ್ವರ ಬದುಕಿನ ಮೊದಲ ಹುಟ್ಟಿದ ಮಗನನ್ನ ತಂದೆ ತಾಯಿಗಳು ಕರೀತಾರೆ, ಬಾರಪ್ಪ ನಿನಗೆ ಮದುವೆ ಮಾಡ್ತೀವಿ ಅಂದಾಗ ಅವರಂದ್ರು, ನಾನು ಸಮಾಜಕ್ಕಾಗಿ ಬಂದವ, ಇನ್ನು 2 ಮಕ್ಕಳು ಹುಡ್ತಾವ, ಅವು ನಿಮ್ಮ ಬದುಕಿಗಾಗಿ ಸಂಸಾರ ಜೀವನಕ್ಕಾಗಿ ಉಪಯೋಗ ಮಾಡಿ. ಇದೇ ಸಂದರ್ಭದಲ್ಲಿ ಸಾವಳಗಿಯ ಪೂಜ್ಯರಾದ ಶ್ರೀ ಮುನಿ
ಪ್ರಣವ ನಿರಂಜನ ಸ್ವರೂಪಿ ಗುರುನಾಥ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿದರು. ನಮೋಸ್ತುತೆ. ಎನ್ನ ಆರಾಧ್ಯ ಗುರುವರಾದ ಲಿಂಗೈಕ್ಯ ಶ್ರೀಮನಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನು ಎನ್ನ ಹೃದಯದಲ್ಲಿ ಧ್ಯಾನಿಸಿಕೊಂಡು ಕಲಬುರಗಿಯ ಮಹಾನಗರದಲ್ಲಿ ವಿಜಯನಗರ ಕಾಲೋನಿಯ ಗಜಾನನ ಸನ್ನಿಧಾನದಲ್ಲಿ ಶ್ರೀ ಗಣೇಶ ಚತುರ್ಥಿಯ ಅಂಗವಾಗಿ ಈ ವೇದಿಕೆ ಮೇಲೆ ಉಪಸ್ಥಿತರುವಂತಹ ಪುರಾಣ ಪ್ರವಚನಕಾರರಾಗಿರುವಂತಹ ಬಂಡಯ್ಯ ಶಾಸ್ತ್ರಿಗಳವರೇ, ಸಂಗೀತ ಕಲಾವೃಂದದವರೇ ಹಾಗೂ ಗಣೇಶ್ವರರ ಒಂದು ಪೂಜೆ ವಿಧಿವಿಧಾನವನ್ನು ಮಾಡುತ್ತಿರುವಂತಹ ಸಿದ್ದೇಶ್ವರ ಶಾಸ್ತ್ರಿಗಳವರೇ, ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ಕಲಬುರಗಿಯ ಮಹಾನಗರದ ಸದ್ಭಕ್ತರೇ, ನಿಮಗೆಲ್ಲರೂ ಕೂಡ ಶ್ರೀ ಜಗದ್ಗುರು ಶಿವಲಿಂಗೇಶ್ವರರ ವಿಘ್ನೇಶ್ವರನ ಆಶೀರ್ವಾದವನ್ನು ಮಾಡುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಘ್ನೇಶ್ವರನ ಸನ್ನಿಧಾನದಲ್ಲಿ 5 ದಿನಗಳ ಪರ್ಯಂತರವಾಗಿ ಒಬ್ಬೊಬ್ಬ ಮಹಾತ್ಮರ ಪ್ರವಚನವನ್ನ ನೀವೆಲ್ಲ ಕೇಳ್ತಾ ಬರ್ತಾ ಇದ್ದೀರಿ. ಗಜಾನನ ಗಣೇಶ ಅಂತಂದ್ರೆ ನಿಮಗೆಲ್ಲ ಗೊತ್ತದ. ಪ್ರಥಮವಾಗಿ ಮನೆ ಶಾಂತಿಗಳಾಗಲಿ, ಹೋಟೆಲ್ಗಳ ಪೂಜೆಗಳಾಗಲಿ, ಅಡತಗಳ ಪೂಜೆಗಳಾಗಲಿ, ಇನ್ನಿತರ ಹೊಸ ಕಾರ್ಯಕ್ರಮಗಳನ್ನ ಏನೇ ಮಾಡಬೇಕಾದ್ರೂ ಕೂಡ ಮುಖ್ಯವಾಗಿ ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರೆ, ಗಜಾನನ ಮೊದಲ ಪೂಜೆ ಆದ ನಂತರ ಬೇರೆ ದೇವರುಗಳ ಪೂಜೆ ನಡೀತದೆ. ಅಂದ್ರೆ ಗಜಾನನ ಪೂಜೆ ಮಾಡುವುದು ಎದಕ್ಕಾಗಿ ಅಂತ ಕೇಳಿದ್ರೆ ವಿಘ್ನ ನಿವಾರಣೆ ಸಲುವಾಗಿ. ಈ ಸಂದರ್ಭದಲ್ಲಿ ಕಮಿಟಿ ಅಧ್ಯಕ್ಷ ಸಂತೋಷ್ ಪಾಟೀಲ್ ದಣ್ಣೂರ್, ಉಪಾಧ್ಯಕ್ಷ ಡಾಕ್ಟರ್ ಸಂತೋಷ್ ಕೊಟ್ನೂರ್, ಸೆಕ್ರೆಟರಿ ಮುನಿಕುಮಾರ್ ಹಿರೇಮಠ, ಶ್ರೀನಾಥ್ ಟೋಪಿ, ಸೋಮದತ್ತ ಪಾಟೀಲ್, ಅಜಯ್ ಮುಷ್ರಾ ಹಾಗೂ ಕಮಿಟಿಯ ದತ್ತಾತ್ರೇಯ ಚುಂಚೂರು ಸೇರಿದಂತೆ ಸರ್ವ ಸದಸ್ಯರು, ಕಾಲೋನಿಯ ಅನೇಕ ಮಹಿಳೆಯರು, ಹಿರಿಯರು ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.